ಚನ್ನಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಜನರು ರಸ್ತೆಯಲ್ಲಿ ಓಡಾಡುವುದೇ ಕಷ್ಟವಾಗಿದೆ. ಮನೆಗೆ ಅವಶ್ಯಕ ವಸ್ತುಗಳನ್ನು ತರಲು ಅಂಗಡಿಗೆ ಹೋಗಲು ಭಯಪಡುವ ಪರಿಸ್ಥಿತಿ ಎದುರಾಗಿದೆ. ಎಲ್ಲ ವಾರ್ಡ್ಗಳಲ್ಲಿಯೂ ನಾಯಿಗಳ ಗುಂಪು ಹೆಚ್ಚಾಗಿದ್ದು ಜನರು ಓಡಾಡುವಾಗ ಮತ್ತು ವಾಹನ ಚಲಿಸುವ ವೇಳೆ ಹಿಂಬಾಲಿಸಿಕೊಂಡು ಬೊಗಳುತ್ತವೆ. ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗುವಾಗ, ವಯೋವೃದ್ಧರು ವಾಯುವಿಹಾರಕ್ಕೆ ತೆರಳುವ ವೇಳೆ ನಾಯಿಗಳು ದಾಳಿ ನಡೆಸುತ್ತವೆ. ಈಗಾಗಲೇ 4-5 ಮಂದಿಗಳಿಗೆ ನಾಯಿಗಳಿಂದ ಕಚ್ಚಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ನಾನು ಚನ್ನಪಟ್ಟಣ ನಗರಸಭೆ ಸದಸ್ಯರು, ಮಾಜಿ ನಗರಸಭೆ ಅಧ್ಯಕ್ಷರು ಜಬೀರುಲ್ಲಾ ಖಾನ್ ಅಂತ. ಚನ್ನಪಟ್ಟಣದಲ್ಲಿ ಮತ್ತು ಕರ್ನಾಟಕದಲ್ಲೇ ಇದೆ, ಚನ್ನಪಟ್ಟಣದಲ್ಲಿ ಅತಿ ಜಾಸ್ತಿ ನಾಯಿಗಳು ಆಗಿದೆ. ಅದಕ್ಕೆ ಏನಿದೆ ಅಂತಂದರೆ ನಗರಸಭೆಯವರು ಈ ನಾಯಿಗೆ ಏನಾರ ಒಂದು ವ್ಯವಸ್ಥೆ ಮಾಡಿ ಹಿಡ್ದು ಏನಾರ ತೊಗೊಂಡೋಗಿ ಬಿಡಬೇಕು, ಸಾಯಿಸಬೇಕು. ಏನಾರು ಬುಡಕ್ಕೂ ಎಲ್ಲೋ ಇದ್ದಿಲ್ಲ ದಾರಿ, ಎಲ್ಲ ಕಡೆಯೂ ಅದೇ ರೀತಿ ಇದೆ. ಅದಕ್ಕೋಸ್ಕರ ಚನ್ನಪಟ್ಟಣದಲ್ಲಿ ಏನಾರ ಒಂದು ಮಾಡಬೇಕು, ನಾಯಿಗಳು ಕಮ್ಮಿ ಆಗಬೇಕು. ಯಾಕಂದರೆ ಹೆಚ್ಚು ಕಮ್ಮಿ ಒಂದು 10-15 ಘಟನೆ ಒಂದು 2-3 ತಿಂಗಳ ಒಳಗೆ 10-15 ಘಟನೆ ನಡೆದವೆ. ಅದಕ್ಕೋಸ್ಕರ ಮೊನ್ನೆನೂ ಒಂದು ನಾಯಿ ಕಚ್ಚಿಬಿಟ್ಟು ಕೆನ್ನೆಗಿನ್ನೆ ಎಲ್ಲ ಆಚೆ ಬಂದುಬಿಟ್ಟಿತ್ತು. ಅದೇ ರೀತಿ ಚನ್ನಪಟ್ಟಣ ಇಲ್ಲಿ ಟೌನ್ದಲ್ಲಿನೂ ನಮ್ಮ ಮನೆ ಮುಂದ್ಗಡೆನೂ ತಾಯಿ ಮಗು ಹೋಯ್ತಾಯಿತ್ತು. ಓಡಿಸ್ಕೊಂಡು ಹೋಗಿದ್ದಕ್ಕೆ ತಾಯಿ ಬಿದ್ದೋಯ್ತು, ಮಗು ಆಚೆ ಹೋಗೋದಕ್ಕೆ ಕಚ್ಚಿಬಿಡ್ತು. ಅದೇ ರೀತಿ ಏನಾರಾಗಲಿ ದಯವಿಟ್ಟು ನಾಯಿಗೆ ಏನಾರ ಒಂದು ವ್ಯವಸ್ಥೆ ಮಾಡಬೇಕು. ಮತ್ತು ನಗರಸಭೆಯಿಂದ ಏನೋ ಪರಿಹಾರನೂ ಸಿಗ್ತಾಯಿಲ್ಲ. ಅದು ಮುಖ್ಯ ಅಲ್ಲ. ಏನಿದೆ ಅಂದರೆ ನಾಯಿಗೆ ಹಿಡ್ದು ತೊಗೊಂಡೋಗಿ ಏನಾರ ಒಂದು ಮಾಡಬೇಕು, ನಾಯಿಗಳಿಗೆ ಕಮ್ಮಿ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಸದ ರಾಶಿ ನಾಯಿಗಳ ಮತ್ತೊಂದು ಅಡ್ಡವಾಗಿದ್ದು, ತ್ಯಾಜ್ಯದಲ್ಲಿನ ಆಹಾರ ತಿನ್ನಲು ಶ್ವಾನಗಳು ಗುಂಪುಗಳ ನಡುವೆ ಕಾದಾಟ ನಡೆಯುತ್ತಲೇ ಇರುತ್ತದೆ. ಈ ವೇಳೆ ಚಲಿಸುವ ವಾಹನಗಳಿಗೆ ಅಡ್ಡ ಬಂದು ವಾಹನ ಸವಾರರು ಬೀಳುವುದು ಸಾಮಾನ್ಯವಾಗಿದೆ. ನಗರಸಭೆಯವರು ನಾಯಿಗಳ ಉಪಟಾಳಕ್ಕೆ ಕಡಿವಾಣ ಹಾಕಬೇಕು ಹಾಗೂ ಶಸ್ತ್ರಚಿಕಿತ್ಸೆ ಮಾಡಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ.